ತುಂಬಾ ಸಿಂಪಲ್ಲಾಗಿ ಓವನ್ ಇಲ್ಲದೇ ಎಗ್ ಯೂಸ್ ಮಾಡ್ದೇ ಒಂದು ಚಾಕೋ ಕುಕ್ಕಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ನ ನಾವು ಚೆನ್ನಾಗಿ ಮೆಲ್ಟ್ ಮಾಡ್ಕೊಬೇಕು. ನೋಡ್ಬೋದು ಇಲ್ಲಿ ಈ ಥರ ಕ್ರೀಮಿ ಥರ ಆದಮೇಲೆ 3/4 ಕಪ್ಪಷ್ಟು ಶುಗರ್ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಬೇಕು. ನೋಡಿ ಈ ಥರ ಕ್ರೀಮಿ ಆದಷ್ಟು ಇದು ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಜರಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 3/4 ಕಪ್ಪಷ್ಟು ಮೈದಾ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಸೊ 3/4 ಕಪ್ ಶುಗರ್ ಪೌಡ್ರಿಗೆ 3/4 ಕಪ್ಪಷ್ಟು ಮೈದಾ ಹಸಿಟ್ಟು, 2 ರಿಂದ 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರು, ಸ್ವಲ್ಪ ಕಾಫಿ ಪೌಡರು ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಲಂಪ್ಸ್ನೆಲ್ಲ ಈ ಥರ ಜರಡಿ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪನೇ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ಹಾಕ್ಬೇಡಿ. ನೋಡ್ಬೋದು ಈ ಥರ ಡೋ ಆದರೆ ಸಾಕು. ಈಗ ಇಲ್ಲಿ ನಾನು ಒಂದು ಪ್ಲೇಟ್ಗೆ ಬಟರ್ನ ಈ ಥರ ಹಚ್ಚಿಟ್ಕೊಂಡು ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನಿಮಗೆ ಯಾವ ಶೇಪ್ ಆದರೂ ಮಾಡ್ಬೋದು. ಸೊ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ಇಟ್ಕೊಂಡಿದ್ದೀನಿ. 10 ನಿಮಿಷ ಕಡಾಯಿನ ಪ್ರೀಹೀಟ್ ಮಾಡಿದ್ದೆ. 10 ನಿಮಿಷ ಆದಮೇಲೆ ಇದನ್ನು ಅದರೊಳಗಡೆ ಹುಷಾರಾಗಿಡಬೇಕು. ಕಡಾಯಿ ಬಿಸಿ ಇರುತ್ತೆ, ಸೊ ಸ್ವಲ್ಪ ಹುಷಾರಾಗಿಡಿ. ಈಗ ಇದನ್ನು ನಾವು 10 ರಿಂದ 12 ನಿಮಿಷಗಳ ಕಾಲ ಬೇಕ್ ಮಾಡಿದ್ರೆ ತುಂಬಾ ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಈ ಕುಕ್ಕಿ ರೆಡಿ ಆಗುತ್ತೆ. ಸೊ ಇದು ಬೇಕಾದಮೇಲೆ ನೋಡಿ ಒಂದು 1/4 ರಿಂದ ಅರ್ಧ ಗಂಟೆಯಷ್ಟು ಇದನ್ನು ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡಬೇಕು. ನೋಡ್ಬೋದು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಚಾಕೋ ಕುಕ್ಕಿ ರೆಸಿಪಿ ರೆಡಿ ಆಯಿತು.